ಸಚಿವ ಕೆ.ಎನ್. ರಾಜಣ್ಣಗೆ ಹನಿ ಟ್ರ್ಯಾಪ್ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ನೀಡ್ತೇನೆ ಅಂತ ಹೇಳಿದ್ದ ಸಚಿವ ರಾಜಣ್ಣ ಸೈಲೆಂಟ್ ಆಗಿದ್ದಾರೆ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀನಿ, ಗೃಹ ಸಚಿವರನ್ನ ಭೇಟಿ ಮಾಡಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರಲ್ವಾ ರಾಜಣ್ಣ, ಸೈಲೆಂಟ್ ಆಗಿಬಿಟ್ರು. ಯಾಕೆ ಹಾಗಾದ್ರೆ? ಇವರೇ ಹೇಳಿದ್ದು, ನಾನು ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದೇನೆ ಅಂತ ಹೇಳಿ ತನಿಖೆಗೆ ಕೊಡ್ತೇವೆ ಅಂತ ಪರಮೇಶ್ವರ್ ಹೇಳಿದ್ರು. ಹಿಂದೇಟ್ ಹಾಕ್ತಾ ಇದ್ದಾರೆ. ಪ್ರತಿಪಕ್ಷಗಳು ತನಿಖೆಗೆ ಒತ್ತಾಯಿಸಿದ್ರು, ಸರ್ಕಾರ ಯಾಕೆ ಸೈಲೆಂಟ್ ಆಗಿದೆ? ಇದರ ಹಿಂದಿರುವಂತಹ ಲೆಕ್ಕಾಚಾರ ಏನು? ಯಾರು ಒತ್ತಡ ಎದುರಾಯಿತು? ಹಾಗಾದ್ರೆ ಯಾರಾದರೂ ಪ್ರಭಾವ ಬೀರಿದ್ರಾ? ಹೈಕಮಾಂಡ್ ಒತ್ತಡಕ್ಕೆ ದೂರು ನೀಡೋದ್ರಿಂದ ಹಿಂದೆ ಸರಿದ್ರಾ? ದೂರು ಕೊಟ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗಬಹುದು ಅನ್ನುವಂತ ಹಿನ್ನೆಲೆಯಲ್ಲಿ ಇದರಿಂದ ಹಿಂದೆ ಸರಿದ್ರಾ? ಯಾಕೆ? ನಿಮ್ಮ ಪಕ್ಷದವರು ಯಾರಾದರೂ ಮಾಡಿರ್ಬೋದಾ? ನಿಮ್ಮ ಪಕ್ಕದಲ್ಲಿರೋರು ಮಾಡಿರ್ಬೋದಾ? ಅಲ್ಲ, ಅದೇನು ಅಬ್ಬರ ಆವೇಶ ಸದನದಲ್ಲಿ, ಸದನದ ಹೊರಗೂ, ಮಾಧ್ಯಮಗಳ ಮುಂದೆ. ಇಂಥ ಹನಿ ಟ್ರಾಪ್ ಮಾಡೋರನ್ನ ಸುಮ್ಮನೆ ಬಿಡಬಾರ್ದು, ಅಕ್ಷಮ್ಯ ಅಪರಾಧ, ನಾವು ಅವರ ವಿರುದ್ಧ ತನಿಖೆ ಮಾಡೇ ಮಾಡ್ತೀವಿ, ಅವ್ರು ಯಾರು ಅಂತ ಪತ್ತೆ ಹಚ್ಚಿ ಇದು ರಾಜಕಾರಣದಲ್ಲಿ ಶೋಭೆ ತರೋದಿಲ್ಲ, ವಾಮ ಮಾರ್ಗ, ಹಾಗೆ ಈಗ ಅಂತ. ಆದರೆ ಈಗ ಯಾಕೆ ಸೈಲೆಂಟು? ತನಿಖೆ ಕೊಡ್ಬೋದಲ್ವಾ? CBIಗೆ ಬೇಡ, CID ಕೊಡ್ಬೋದಲ್ವಾ? ಕಂಪ್ಲೇಂಟೇ ಕೊಟ್ಟಿಲ್ಲ ಇನ್ನೂ. ಹೈಕಮಾಂಡ್ನಿಂದ ಒತ್ತಡ ಬಂತ? ಹೈಕಮಾಂಡ್ ಒತ್ತಡ ಯಾಕೆ ಇರುತ್ತೆ? ಅದೇ ಬೇರೆ ಪಕ್ಷದವ್ರು ಏನಾದರೂ ಮಾಡಿದಿದ್ರೆ ಹೈಕಮಾಂಡ್ ಓಕೆ ಅಂತಿತ್ತ? ದೂರು ಕೊಡ್ತೀನಿ ಅಂತ ಸಚಿವ ಕೆ.ಎನ್. ರಾಜಣ್ಣ ಹೇಳಿದ್ರು, ಅಬ್ಬರಿಸಿದ್ರು. ಆದರೆ ಈಗ ನೋಡಿದರೆ ಮೌನಕ್ಕೆ ಶರಣಾಗಿದ್ದಾರೆ. ತನಿಖೆ ಕೊಡ್ತೀವಿ ಅಂತ ಹೇಳಿದರು ಇದೇ ಗೃಹ ಸಚಿವ ಪರಮೇಶ್ವರ್ ಅವರು ಯಾಕೋ ಸೈಲೆಂಟ್ ಆದಂಗೆ ಕಾಣಿಸ್ತಾ ಇದೆ. ಹಾಗಾದರೆ ಇದು ಹಳ್ಳ ಹಿಡಿತಾ? ಹನಿ ಟ್ರ್ಯಾಪ್ ಯಾರು, ಯಾವ ಕಾರಣಕ್ಕೆ ಇಲ್ಲಿ ಟಾರ್ಗೆಟ್ ಆದರು ಯಾರು, ಅದು ಅವರ ಉದ್ದೇಶ ಏನಿತ್ತು, ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗಿತ್ತು ರಾಜ್ಯದ ಜನರಿಗೆ. ಯಾಕಂತ ಹೇಳಿದ್ರೆ ಈಗ ಸರ್ಕಾರ ನಿಮ್ಮದಿದೆ, ಅಥವಾ ಅಲ್ಲಿ ರಾಜಕೀಯವಾಗಿ ಆಗದೇ ಇರುವಂಥವ್ರು ಅವ್ರನ್ನ ಹತ್ತಿಕ್ಕಬೇಕು, ಅವ್ರನ್ನ ಹಣಿಬೇಕು ಅನ್ನುವಂಥ ದುರುದ್ದೇಶದಿಂದ ಏನಾದರೂ ಮಾಡಿರಬಹುದಾ? ಯಾಕೆ ಸೈಲೆಂಟ್ ಆದ್ರಿ? ಹಾಗಾದರೆ ಪಕ್ಷಕ್ಕೆ ಮುಜುಗರ ಆಗುತ್ತೆ ಅಂತನ? ಹಾಗಾದರೆ ಪಕ್ಷಕ್ಕೆ ಯಾಕೆ ಮುಜುಗರ ಆಗುತ್ತೆ? ನಿಮ್ಮ ಪಕ್ಷದವ್ರು ಯಾರೋ ಒಬ್ಬರು ಮಾಡಿರಬಹುದು ಅಂತನಾ ಹಾಗಾದರೆ ಅರ್ಥ?